ಪಾರ್ವತಿ ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ನನಗೊಂದು ಮಾತು ಹೇಳ್ದೆ ಹಾಗೆ ಹೋಗಿದ್ದಾಳೆ ಅಂದರೆ ಅವಳ ಮನಸ್ಸಲ್ಲಿ ಬೇರೆ ಏನಾದರೂ ಓಡ್ತಾ ಇದೆಯಾ? ಇಲ್ಲ, ಈ ಆತಂಕನ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದಕ್ಕಾಗಲ್ಲ. ಈಗಲೇ ಪಾರ್ವತಿನ ಹೋಗಿ ಮಾತಾಡಿಸ್ಬೇಕು, ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಆದಿ, ಎಲ್ಲೋಗ್ತಾ ಇದೆಯಪ್ಪ? ಎಲ್ಲೂ ಇಲ್ಲಮ್ಮ. ಒಂದು ನಿಮಿಷ ಇರು. ಹಬ್ಬಕ್ಕೆ ಬಂದಿರೋ ಅರಸನ ಕೋಟೆ ಭಾವಿ ಸೊಸೆನ ಖಾಲಿ ಕೈಯಲ್ಲಿ ಕಳ್ಸಕ್ಕಾಗತ್ತಾ? ತಗೊಂಬ. ಯಾಮಿನಿ, ಹಬ್ಬದ ಹಿಂದಿನ ದಿನಾನೇ ಬಂದು ಎಲ್ಲ ಸಿದ್ಧತೆಗಳನ್ನು ಮಾಡಿದೀಯಾ? ಪಾರ್ವತಿ ಆರೈಕೆ ಮಾಡಿ ಅವಳ ಆರೋಗ್ಯನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದೀಯಾ? ಅರಸನ ಕೋಟೆಯ ಹಿರಿ ಸೊಸೆ ಆಗೋದಕ್ಕೆ ನೀನೇ ತಕ್ಕ ಹುಡುಗಿ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿದೀಯಮ್ಮ. ಮುಂದಿನ ವರ್ಷ ಹಬ್ಬದ ಸಮಯಕ್ಕೆ ನಮ್ಮ ಆದಿ ಕೈ ಹಿಡಿದು ನಮ್ಮ ಹಿರಿ ಸೊಸೆಯಾಗಿ ಬಂದು ಈ ಎಲ್ಲ ಕಾರ್ಯಕ್ರಮನೂ ನೀನೇ ನಡೆಸ್ಕೊಡ್ಬೇಕು. ಮಿಕ್ಕವರಿಗೆಲ್ಲ ಇದೇ ಥರ ಸತ್ಕಾರ ನೀನು ಮಾಡಬೇಕು, ಆಯ್ತಾ? ಆಯಿತು ಅತ್ತೆ, ಥ್ಯಾಂಕ್ಸ್. ನಾನಿನ್ನು ಹೋಗಿ ಬರ್ತೀನಿ, ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ಆದಿ, ಯಾಮಿನಿನ ಕಾರ್ವರೆಗೂ ಬಿಟ್ಟು ಬಾಪ. ಸರಿ. ನೀವಿರೋದೇ ಹೀಗ ಅಲ್ಲ, ಈಗಿನ ಜನರೇಷನಲ್ಲಿ ಹುಡುಗಿ ಫಿಕ್ಸ್ ಆದರೆ ಸಾಕು ಅಂತ ಅದೆಷ್ಟೋ ಜನ ಹುಡುಗರು ಕಾಯ್ಕೊಂಡಿರ್ತಾರೆ. ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಅವಳಿಗೆ ಏನು ಇಷ್ಟನೋ ಅದನ್ನು ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಟೈಮ್ ಸಿಕ್ಕಿದ್ರೆ ಸಾಕು ಗಂಟೆಗಟ್ಟಲೆ ಮಾತಾಡಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ನಮ್ಮ ವಿಷಯದಲ್ಲಿ ನಾನು ಇದು ಯಾವುದನ್ನು ನೋಡೇ ಇಲ್ಲ. ನನಗೆ ಒಂದ್ಸತಿನಾದರೂ ಕಾಲ್ ಮಾಡಿದ್ದೀರಾ? ಅಟ್ಲೀಸ್ಟ್ ಗುಡ್ ನೈಟ್ ಅಂತ ಮೆಸೇಜ್ ಆದರೂ ಕಳಿಸಿದ್ದೀರಾ? ಇಲ್ಲ. ಯಾಕೆ? ನಾನು ನೋಡಕ್ ಚೆನ್ನಾಗಿಲ್ವಾ? ನನ್ನಷ್ಟು ನಿಮ್ಮನ್ನ ಪ್ರೀತಿ ಮಾಡೋ ಹುಡುಗಿ ಈ ಪ್ರಪಂಚದಲ್ಲೇ ಸಿಗಲ್ಲ. ಅಷ್ಟು ಹಚ್ಕೊಂಡಿದ್ದೀನಿ ಗೊತ್ತಾ ನಾನು ನಿಮ್ಮನ್ನ. ನನ್ನ ಮನಸ್ಸಲ್ಲಿ ಈಗಾಗಲೇ ನಿಮಗೆ ಗಂಡನ ಸ್ಥಾನನ ಕೊಟ್ಟಿದ್ದೀನಿ. ಪ್ಲೀಸ್ ಅಟ್ಲೀಸ್ಟ್ ದಿನಕ್ಕೆ ಒಂದ್ಸದಿನಾದರೂ ಕಾಲ್ ಮಾಡಿ ನೀವು ಮದುವೆ ಆಗೋ ಹುಡುಗಿ ಬಗ್ಗೆ ಕೇರ್ ತಗೊಳ್ಳಿ. ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ಅತ್ತೆ ಹೇಳಿದ್ರು ಅಂತ ನನ್ನ ಕಾರ್ವರೆಗೂ ಬಿಡೋಕೆ ಬರೋದೇನು ಬೇಡ, ನಾನೇ ಹೋಗ್ತೀನಿ. ಆದರೆ ಈ ಜೀವನ ಅನ್ನೋ ಸುಂದರವಾದ ಪಯಣದಲ್ಲಿ ನನ್ನ ಕೈ ಹಿಡಿದು ದಾರಿಯುದ್ದಕ್ಕೂ ನನ್ನ ಜೊತೆ ನಡೆದ್ರೆ ಸಾಕು. ಕಲ್ಲೇ ಇರಲಿ, ಮುಳ್ಳೇ ಸಿಗಲಿ, ಸಂತೋಷದಿಂದ ಹೆಜ್ಜೆ ಇಡ್ತೀನಿ. ನಾನೇನು ಬರ್ತೀನಿ. ಯಾಕಪ್ಪ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ಒಂದ್ಸಲ ಎಡವಿದ್ದೀನಿ, ಇನ್ಯಾವತ್ತೂ ಆ ತಪ್ಪನ್ನು ಮತ್ತೆ ಮಾಡಲ್ಲ. ನನ್ನ ನಂಬಪ್ಪ. ನಾನು ಯಾವತ್ತಿದ್ರೂ ನಿನ್ನ ಮಗಳಪ್ಪ. ಬೇಕಾದ್ರೆ ನನ್ನ ಹೊಡಿ, ಸಾಯಿಸು, ಸಂತೋಷವಾಗಿ ಪ್ರಾಣ ಬಿಡ್ತೀನಿ. ಆದ್ರೆ ಈ ಥರ ಮೌನದಿಂದ ನನ್ನ ಕೊಲ್ಬೇಡಪ್ಪ. ನಿನ್ನ
ಮುಗಿದು ಕೇಳ್ಕೊತೀನಪ್ಪ. ಈ ಪ್ರಪಂಚ ಸರಿ ಇಲ್ಲ, ಕೆಟ್ಟದ್ದು ಅಂತಾರೆ. ಆದರೆ ಪರಿಸ್ಥಿತಿ ಹದಗೆಟ್ಟಾಗ ಮನುಷ್ಯನ ಮನಸ್ಥಿತಿ ಕೂಡ ಹಾಳಾಗುತ್ತೆ. ಹಾಗೆ ಎಲ್ಲವೂ ಕೆಟ್ಟದಾಗಿ ಕಾಣೋದು. ಯಾವ ತಂದೆನೋ ಮಕ್ಕಳ ಸಾವನ್ನು ಬಯಸೋದಿಲ್ಲ. ಹೆತ್ತ ಮಗಳನ್ನೇ ಕೊಲ್ಲೋ ನಿರ್ಧಾರಕ್ಕೆ ಬಂದಿದ್ದೆ ಅಂದರೆ ನನ್ನ ಮನಸ್ಸಿಗೆ ಎಷ್ಟು ಆಘಾತ ಆಗಿರಬೇಡ. ಇದೇ ನಿನ್ನ ಕೊನೆಯ ಜನ್ಮ ಅಂದ್ಕೊಂಡು ನಿನ್ನ ಮೇಲಿಟ್ಟಿದ್ದ ಆಸೆಯನ್ನೆಲ್ಲ ಪೂರೈಸಿದೆ. ಒಂದನ್ನು ಬಿಟ್ಟು ಅಖಿಲಮ್ಮನವರು ನಿನ್ನ ಒಂದೇ ಒಂದು ದಿನ ಮಗಳ ಥರ ನೋಡ್ಕೊಂಡಿದ್ದಕ್ಕೆ ನಿನಗೆ ಪ್ರೀತಿಗಿಂತ ಅಖಿಲಮ್ಮನವರೇ ಮುಖ್ಯ ಅನಿಸಿದೆ. ಅಂಥದ್ರಲ್ಲಿ ಇಷ್ಟು ವರ್ಷ ಅವರು ನನ್ನನ್ನು ತಮ್ಮನ ಥರ ನೋಡಿಕೊಂಡು ಸಾಕಿದ್ದಾರೆ. ನನ್ನ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿದ್ದಾರೆ. ಅಂಥ ಅಖಿಲಮ್ಮನವ್ರ ನಂಬಿಕೆಗೆ ನಾನು ಮೋಸ ಮಾಡಿದ್ರೆ ನನ್ನ ಆತ್ಮಸಾಕ್ಷಿ ಮೆಚ್ಚುತ್ತಾ? ಪ್ರಪಂಚದಲ್ಲಿ ಕಳ್ಳರಿಗೆ ಸುಳ್ಳರಿಗೆ ಕ್ಷಮೆ ಇದೆ, ಆದರೆ ನಂಬಿಕೆ ದ್ರೋಹಿಗಳಿಗೆ ಮಾತ್ರ ಯಾವತ್ತೂ ಕ್ಷಮೆ ಇಲ್ಲ. ಅಂಥ ಕ್ಷಮೆಗೆ ಅವರು ಅರ್ಹರೂ ಅಲ್ಲ. ನನಗೆ ಅರ್ಥ ಆಗುತ್ತಪ್ಪ. ನೀನು ಏನೇನೋ ಹೇಳಿ ನೊಂದ್ಕೊಳ್ಳೋ ಅಗತ್ಯ ಇಲ್ಲ. ಹಾಗೆ ನೀನು ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ಬಗ್ಗೆ ನನಗೆ ಎಳ್ಳಷ್ಟು ಬೇಜಾರಿಲ್ಲ ಅಪ್ಪ. ಒಂದು ಇರುವೆನೂ ಸಾಯಿಸೋದಕ್ಕೆ ಯೋಚನೆ ಮಾಡೋ ನೀನು ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ ಅಂದರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿತ್ತು ಅಂತ ನನಗೆ ಅರ್ಥ ಆಗುತ್ತಪ್ಪ. ಬಹುಶಃ ಯಜಮಾನ್ರು ಬರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ತಪ್ಪಿಗೆ ಶಿಕ್ಷೆ ಆಗಿ ನಾನು ಸತ್ತೇ ಹೋಗಿರ್ತಿದ್ದೆ. ಆದರೆ ನೀನು ಸಾಯೋದಕ್ಕೆ ಪ್ರಯತ್ನ ಪಟ್ಟಿಯಲ್ಲಪ್ಪ. ಅನ್ಯಾಯವಾಗಿ ನಿನ್ನ ಸಾವಿಗೆ ನಾನೇ ಕಾರಣ ಆಗ್ಬಿಡ್ತಿದ್ದೆ. ಅಪ್ಪ, ಈ ನಿನ್ನ ಪಾಪಿ ಮಗಳನ್ನ ಕ್ಷಮಿಸ್ಬಿಡಪ್ಪ. ಸಾರಿ ಬ್ರೋ, ನಿನ್ನ ಪ್ರೀತಿ ವಿಷಯದಲ್ಲಿ ನಾವು ಅನ್ಕೊಂಡಿದ್ದು ತಪ್ಪಾಯಿತು. ಯಾಮಿನಿ ಅವ್ರಿಗೆ ನಿನ್ನ ಪಾರ್ವತಿಗೆ ಬಗ್ಗೆ ಡೌಟ್ ಬರಲಿ ಅಂತಾನೆ ಚಿಕ್ಕಮ್ಮನ ಮೂಲಕ ನಿನ್ನ ಪ್ರೀತಿ ವಿಷಯ ಹೇಳಕ್ಕೆ ಹಾಗೆ ಮಾಡಿದ್ವಿ. ಆದರೆ ನಾವು ಅನ್ಕೊಂಡಿದ್ದ ಲೆವೆಲ್ಗೆ ಅದು ರೀಚ್ ಆಗಲಿಲ್ಲ. ಬ್ರೋ, ಯಾಮಿನಿ ಅವ್ರಿಗೆ ನಿನ್ನ ಬಗ್ಗೆ ಅಪಾರವಾದ ನಂಬಿಕೆ ಇದೆ. ನನಗೂ ಅದೇ ಬೇಜಾರಾಗ್ತಾರೆ ಪ್ರೀತು. ಎಷ್ಟು ದಿನ ಸತ್ಯನ ಸುಳ್ಳು ಅಂತ ಮುಚ್ಚಿಡ್ಲಿ ಹೇಳು? ಅದೊಂಥರ ಸರಿಗೆ ಕಟ್ಕೊಂಡಿರೋ ಕೆಂಡ ಥರ ಆಗಿದೆ. ಯಾವಾಗಲೂ ಸುಡ್ತಾನೆ ಇರುತ್ತೆ. ಇಲ್ಲ ಪ್ರೀತು, ಇದಕ್ಕೆ ಇವತ್ತೊಂದು ಅಂತ್ಯ ಹಾಡಲೇಬೇಕು. ನಾನು ಅಪ್ಪನ ಹತ್ರ ಹೋಗಿ ಮಾತಾಡ್ತೀನಿ. ಏನಪ್ಪ ಆದಿತ್ಯ, ಗಂಭೀರವಾಗಿದ್ಯಾ? ಏನು ವಿಷಯ? ಈಗಲೇ ನನ್ನ ಅಪ್ಪರ ವಿಷಯನ ನಾನು ಅಮ್ಮನ ಹತ್ರ ಹೇಳ್ಬಿಡ್ತೀನಿ. ಯಾಕಪ್ಪ ಆದಿತ್ಯ, ಇದಕ್ಕಿದ್ದಾಗ ಯಾಕೆ ಈ ನಿರ್ಧಾರ? ಇಲ್ಲಪ್ಪ, ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ತಪ್ಪುಗಳ ಮೇಲೆ ತಪ್ಪುಗಳಾಗ್ತಾ ಇದೆ. ಇದನ್ನು ಹೀಗೆ ಬಿಟ್ರೆ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಾಗ್ತಾ ಇಲ್ಲ. ಈಗ ಅಂಥದ್ದು ಏನಾಯ್ತು?
ನನ್ನಷ್ಟು ನಿಮ್ಮನ್ನ ಪ್ರೀತಿ ಮಾಡೋ ಹುಡುಗಿ ಈ ಪ್ರಪಂಚದಲ್ಲೇ ಸಿಗಲ್ಲ. ಅಷ್ಟು ಹಚ್ಕೊಂಡಿದ್ದೀನಿ ಗೊತ್ತಾ ನಾನು ನಿಮ್ಮನ್ನ. ಈಗಾಗಲೇ ನಿಮಗೆ ಗಂಡನ ಸ್ಥಾನನ ಕೊಟ್ಟಿದ್ದೀನಿ. ಕಲ್ಲೇ ಇರಲಿ ಮುಳ್ಳೆ ಸಿಗಲಿ ಸಂತೋಷದಿಂದ ಹೆಜ್ಜೆ ಇಡ್ತೀನಿ. ಸಾಲದಕ್ಕೆ ನನಗೊಂದು ಮಾತು ಹೇಳಿದೆ ಪಾರು ಮನೆಗೆ ಹೋಗಿದ್ದಾಳೆ. ಇವಾಗ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಓ, ಅದಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಅಖಿಲ ಹೇಳಿದ್ಲಲ್ಲ, ನಮ್ಮಿಂದ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಮುಜುಗರ ಆಗಿದೆ, ಅದಕ್ಕೆ ಹೋಗಿದ್ದಾಳೆ ಅಂತ. ಆದರೆ ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲಪ್ಪ. ಪಾರ್ವತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನೆಯಿಂದ ನಮ್ಮ ಮನೇಲಿ ಆದ ಬೆಳವಣಿಗೆಗಳಿಂದ ಅವಳ ಮನಸ್ಸು ಖಂಡಿತ ಸಂಚಲ ಆಗಿರುತ್ತೆ. ಅದಕ್ಕೆ ನನಗೂ ಒಂದು ಮಾತು ಹೇಳಿದೆ ಅವಳ ಮನೆಗೆ ಹೋಗಿದ್ದಾಳೆ. ಎಂಗೇಜ್ಮೆಂಟ್ ದಿನ ಬೇರೆ ಹತ್ರ ಬರ್ತಾ ಇದೆ. ಹೀಗೆ ಇದ್ರೆ ನನ್ನ ಪಾರ್ವತಿನ ನನಗೆ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ನನಗೆ ಭಯ ಆಗ್ತಾ ಇದೆ ಅಪ್ಪ. ನೀನು ಹೇಳ್ತಿರೋದು ಸರಿಯಾಗೇ ಇದೆ. ನೀನು ಹೇಳಿದಾಗೆ ಪಾರ್ವತಿ ಮನಸ್ಸೇನಾದರೂ ಬದಲಾಗಿದ್ರೆ ನಿನ್ನ ಪಾರ್ವತಿ ಪ್ರೀತಿ ವಿಷಯನ ಅಖಿಲ ಹೇಳ್ಬಿಡೋಣ. ಅಪ್ಪ, ನಿಮ್ಮಿಂದ ಒಂದು ದೊಡ್ಡ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದ್ದೀನಪ್ಪ. ಏನು ಹೇಳ್ತಿದ್ಯಾ ಆದಿತ್ಯ? ಬ್ರೋ, ಪ್ರೀತು, ಇನ್ನು ಈ ವಿಷಯ ಮುಚ್ಚಿಟ್ರೆ ಇನ್ನೂ ದೊಡ್ಡ ತಪ್ಪಾಗುತ್ತೆ. ಏನು ವಿಷಯ ಅಂತ ಹೇಳು ಆದಿತ್ಯ. ಸುಮ್ಮನೆ ಟೆನ್ಷನ್ ಕೊಡ್ಬೇಡಪ್ಪ, ಏನಂತ ಹೇಳು. ನಾನು ಆ ವಿಷಯ ಹೇಳಿದ್ರೆ ನೀವು ನನ್ನ ದ್ವೇಷಿಸಲ್ಲ ತಾನೆ? ಅಲ್ಲಪ್ಪ ಆದಿತ್ಯ, ತಂದೆ ಆದವನು ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಬೇಕು, ಸರಿ ದಾರಿಯಲ್ಲಿ ನಡೆದ್ರೆ ಬೆನ್ನು ತಟ್ಟಬೇಕು. ಅದನ್ನು ಬಿಟ್ಟು ಮಗ ಏನು ಶತ್ರುನ ದ್ವೇಷಿಸೋದಕ್ಕೆ ಅದೇನಂತ ಹೇಳಪ್ಪ. ನಾನು ಪಾರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಪ್ಪ. ಮಕ್ಕಳು ತಪ್ಪು ಮಾಡಿದಾಗ ಅಪ್ಪ ಕ್ಷಮಿಸಲೇಬೇಕು, ವಿಧಿ ಲಿಖಿತ. ಆದರೆ ನೀನು ಮಾಡಿದ ತಪ್ಪು ನಿನಗೆ ಅರಿವಾಯ್ತಲ್ಲ, ಅಷ್ಟು ಸಾಕು. ಮತ್ತೆ ಇಂಥ ತಪ್ಪಾಗಬಾರ್ದು. ಇಲ್ಲಪ್ಪ, ಇನ್ಯಾವತ್ತೂ ಈ ಥರ ಮಾಡಲ್ಲ. ಆದರೆ ನನ್ನಿಂದ ನಿನಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ದೊಡ್ಡ ತಪ್ಪು ನಡೆದೋಗಿದೆ ಅಪ್ಪ. ಆದಿತ್ಯ, ಏನು ಹೇಳ್ತಿದ್ಯಾ? ಹೌದಪ್ಪ, ನಿಮ್ಗೆ ಹೇಳಿದೆ, ನಿಮ್ಮ ಹತ್ರ ಒಂದು ಮಾತು ಕೇಳಿದೆ. ನಾನು ಪಾರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಿ. ಅವತ್ತು ಅಖಿಲಮ್ಮನ ಜೊತೆ ರಿಜಿಸ್ಟರ್ ಆಫೀಸಿಗೆ ಬಂದಿದ್ಯಲ್ಲ, ಅವತ್ತೇ ನಮ್ಮ ಮದುವೆ ಆಗಿತ್ತು. ನಿನ್ನ ಹತ್ರ ಅಖಿಲಮ್ಮನ ಹತ್ರ ಅವತ್ತು ಆಶೀರ್ವಾದ ತಗೊಂಡಿದ್ದು ನಾವೇ ಅಪ್ಪ. ಅಂದರೆ ಅವತ್ತು ಮೋಸದಿಂದ ಮುಖ ತೋರಿಸದೆ ಆಶೀರ್ವಾದ ತಗೊಂಡಿದ್ದು ನೀವೇನಾ? ಇದೇ ಕೈಗಳಿಂದ ನಿನಗೆ ದೀರ್ಘ ಸುಮಂಗಲಿ ಭವಂತ ಆಶೀರ್ವಾದ ಮಾಡಿದ್ದ ನಾನು. ಛೇ,
ಮಕ್ಕಳು ಮಕ್ಕಳೇ, ಅಪ್ಪ ಅಪ್ಪನೇ ಫ್ರೆಂಡ್ಸ್ ಆಗಕ್ಕೆ ಸಾಧ್ಯ ಅಲ್ಲ ಅಂತ ಸಾಬೀತು ಮಾಡಿಬಿಟ್ಟೆ. ನಿಮ್ಮಿಬ್ಬರು ಪ್ರೀತಿಗೆ ನಾನು ಎಷ್ಟೊಂದು ಸಪೋರ್ಟ್ ಮಾಡಿದ್ದೆ. ಪಾರ್ವತಿ ನೀ ಮನೆ ಸೊಸೆ ಆಗ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ನನಗೆ ಇಂಥ ಶಿಕ್ಷೆ ಕೊಟ್ಬಿಟ್ಟಿಯಲ್ಲಪ್ಪ. ಇಂಥ ಶಿಕ್ಷೆ ಕೊಡಕ್ಕೆ ನಾನು ಏನ್ ತಪ್ಪು ಮಾಡಿದ್ದೆ? ಕಡೆ ಪಕ್ಷ ಅಪ್ಪ ಅನ್ನೋ ಸೌಜನ್ಯಕ್ಕಾದ್ರೂ ಒಂದು ಮಾತು ಹೇಳ್ಬೋದಿರ್ತಾನೆ. ಸಾರಿ ಡ್ಯಾಡ್, ಇದರಲ್ಲಿ ಬ್ರೋದೇನೂ ತಪ್ಪಿಲ್ಲ. ಪಾಪ ಅವ್ನ ಮದುವೆ ಆಗೋ ವಿಷಯ ನಿಮ್ಮ ಹತ್ರ ಹೇಳಲೇಬೇಕು ಅಂತಿದ್ದ. ಆದರೆ ನಾನು ಮತ್ತು ಅನನ್ಯವರೇ ತಡೆದ್ವಿ. ಕೋಪ ಮಾಡ್ಕೊಳ್ಳೋದಾದ್ರೆ ನನ್ನ ಮೇಲೆ ಮಾಡ್ಕೊಳ್ಳಿ ಡ್ಯಾಡ್. ಬ್ರೋ ಈ ವಿಷಯದಲ್ಲಿ ಇನ್ನೋಸೆಂಟ್. ಸ್ನೇಹಿತರಂತರ ಇರೋ ಅಪ್ಪನ ಹತ್ರ ವಿಷಯ ಮುಚ್ಚಿಟ್ಟು ಪ್ರೀತಿಸಿದವಳನ್ನ ರಿಜಿಸ್ಟರ್ ಮದುವೆ ಆಗೋದು ಇನ್ನಸೆನ್ಸಾ? ಅದು ಹಾಗಲ್ಲ ಅಪ್ಪ. ಮಾತಾಡಬೇಡ ಆದಿತ್ಯ, ತುಂಬ ಹರ್ಟ್ ಮಾಡಿಬಿಟ್ಟೆ ನೀನು. ಐ ಆಮ್ ಸಾರಿ ಟು ಸೇ ದಿಸ್. ಸಮಾಧಾನವಾಗಿರು ಮಗನೇ, ನಾವೆಲ್ಲರೂ ಇದ್ದೀವಿ. ನಿಷ್ಕಲ್ಮಶವಾದ ಪ್ರೀತಿ ನೀನು ಖಂಡಿತ ಸಿಕ್ಕೇ ಸಿಗುತ್ತೆ. ಪಾರ್ವತಿ ಈಗ ಕೇವಲ ನಿನ್ನ ಮಗಳಾಗಿ ಉಳಿದಿಲ್ಲ, ಅವಳು ನನ್ನ ಸೊಸೆ. ಈಗ ಅವಳು ಆದಿತ್ಯನ ಹೆಂಡತಿ. ದಯವಿಟ್ಟು ನನ್ನ ಕ್ಷಮಿಸಿ ಅಪ್ಪ. ನಾನು ಪಾರ್ವತಿ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿದ್ದ ಸಂದರ್ಭದ ಬಗ್ಗೆ ಇವಾಗ ಏನು ಮಾತಾಡಿದ್ರು ಅದು ತಪ್ಪೆ. ಆದರೆ ಆ ಸಂದರ್ಭಕ್ಕೆ ಅದು ಸರಿ ಅನ್ನಿಸ್ತು, ಅದಕ್ಕೆ ಮದುವೆ ಆದೆ. ಆದರೆ ಆ ಕಾರಣಕ್ಕೆ ನೀವು ನನ್ನ ಹತ್ರ ಮಾತ್ಬಿಟ್ಟು ನನಗೆ ಶಿಕ್ಷೆ ಕೊಡಬೇಡಿ ಅಪ್ಪ. ಮಾವ, ಭಾವ ಮತ್ತೆ ಪಾರ್ವತಿಯವರು ಮದುವೆ ಆಗಿರೋ ವಿಷಯ ಬರೀ ನಿಮ್ಮಿಂದ ಮಾತ್ರ ಅಲ್ಲ, ನನ್ನಿಂದನೂ ಮುಚ್ಚಿಟ್ಟಿದ್ರು. ಅವರಿಬ್ರು ಮದುವೆ ಆದ್ಮೇಲೆ ಪ್ರೀತು ಮನೆಗೆ ಬಂದು ನನಗೆ ಹೇಳಿದ ಮೇಲೆನೆ ಭಾವ ಮತ್ತೆ ಪಾರ್ವತಿಯವರು ಮದುವೆ ಆಗಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗಿದ್ದು. ಮೊದಲಿಗೆ ನನಗೂ ತುಂಬ ಬೇಜಾರಾಯಿತು. ಯಾಕೆ ಅಂದರೆ ನಿಮಗಿಂತ ಮುಂಚೆಯಿಂದಾನು ನಾನು ಇವರಿಬ್ರು ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಬಂದೆ. ಅಂಥದ್ರಲ್ಲಿ ನನ್ನಿಂದನೂ ಈ ವಿಷಯ ಮುಚ್ಚಿಟ್ರಲ್ಲ ಅಂತ ನನಗೆ ತುಂಬ ಅಳು ಬಂತು. ಜಗಳನೂ ಮಾಡಿದೆ. ಆಮೇಲೆ ಪ್ರೀತು ಹೇಳಿದ್ಮೇಲೆ ನಾನು ಕನ್ವಿನ್ಸ್ ಆಗಿದ್ದು. ಈಗ ತಾನೇ ನೀನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಮನಸ್ಸು ಹಗುರ ಮಾಡ್ಕೊಂಡಿದ್ದೆ. ಆದರೆ ಈಗ ನೀನು ಹೇಳಿದ ವಿಷಯದಿಂದ ನನ್ನ ತಲೆ ಮೇಲೆ ದೊಡ್ಡ ಬಂಡೆ ಕಲೆ ಎತ್ತಾಕ್ಬಿಟ್ಟಲ್ಲೇ. ನೀನು ಬಂದು ಕ್ಷಮೆ ಕೇಳಿದಾಗ ಮತ್ತೆ ನನ್ನ ಹಳೆ ಪಾರು ನನಗೆ ಸಿಕ್ಬಿಟ್ಲು. ಅಖಿಲಮ್ಮನವ್ರ ನಂಬಿಕೆ ಉಳಿಸ್ಕೋಬೋದು ಅಂತ ಇನ್ನೊಂದು ಅವಕಾಶ ಸಿಕ್ತು ಅಂತ ಸಮಾಧಾನ ಪಟ್ಕೊಂಡೆ. ಆದರೆ ನೀನು ನನ್ನ ನಂಬಿಕೆನೆಲ್ಲ ಸುಳ್ಳು ಮಾಡಿಬಿಟ್ಟಲ್ಲೇ. ಅಯ್ಯೋ ದೇವ್ರೆ, ನಾನೀಗೇನು ಮಾಡಲಿ? ಅಖಿಲಮ್ಮನವ್ರ ಮುಖ ಹೇಗೆ ತೋರಿಸ್ಲಿ? ತಪ್ಪು 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 ಮೇಲೆ ತಪ್ಪು. ಇನ್ನೂ ಏನೇನು ತಪ್ಪು ಮಾಡಿದ್ಯಾ ಎಲ್ಲ ಒಟ್ಟಿಗೆ ಹೇಳ್ಬಿಡು. ಕಕ್ಕು, ನಿಮ್ಮ ಅಮರ ಪ್ರೇಮ ಇಷ್ಟಕ್ಕೆ ಮುಗ್ದಿದ್ಯಾ ಇಲ್ಲ ಇದನ್ನು ಮೀರಿ ಇನ್ನೂ ಏನಾದರೂ ಮುಂದುವರೆದಿದೆಯಾ? ಅಪ್ಪ, ನಿನ್ ಮಗಳಪ್ಪ. ಯಾವುದೋ ಶೂಟಿಂಗ್ನಲ್ಲಿ ಕಟ್ಟಿ ತಾಳಿನೇ ಇನ್ನೂ ಉಳಿಸ್ಕೊಂಡಿದ್ಯಾ ಅನ್ನೋ ಕಾರಣಕ್ಕೇನೆ ನಿನ್ನ ಸಾಯಿಸಕ್ಕೆ ಹೊರಟಿದ್ದೆ. ಆದರೆ ನೀವಿಬ್ರು ಈಗ ಕಾನೂನಿನ ಪ್ರಕಾರ ಗಂಡ ಹೆಂಡತಿ ಆಗಿದ್ದೀರಿ. ಈ ತಪ್ಪನ್ನು ಹೇಗೆ ಸರಿಪಡಿಸೋದು ದೇವ್ರೇ? ನೀನ್ ಮನ್ಸು ಮಾಡಿದ್ರೆ ಈ ತಪ್ಪನ್ನು ಸರಿಪಡಿಸ್ಬೋದಪ್ಪ. ಹೇಗೆ ಹೇಗೆ? ನಿನ್ನ ಅಖಿಲಮ್ಮನ್ ಬಿಟ್ರೆ ನನಗೆ ಯಾರು ಬೇಡಪ್ಪ. ನನ್ನ ಪ್ರೀತಿ ನನ್ನ ಸಾಯೋವರೆಗೂ ಜೀವಂತವಾಗೇ ಇರುತ್ತೆ.
ಆದರೆ ಅದು ನನ್ನಲ್ಲೇ ಸತ್ತು ಹೋಗ್ಲಿ. ಏನೇ ಇದೆ ನಿನ್ನ ಮನಸ್ಸಲ್ಲಿ?